ಎಸ್ ವೀಕ್ಷಕರೇ, ಬೆಂಗಳೂರು ನಗರದಿಂದ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಯೋಜನೆಗೆ ಬಿಎಂಆರ್ಸಿಎಲ್ ವೇಗವನ್ನ ನೀಡಿದ್ದು ಈಗಾಗಲೇ ಕಾರ್ಯಸಾಧ್ಯತಾ ಪರೀಕ್ಷಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಈ ಒಂದು ಯೋಜನೆಗೆ ವಿರೋಧದ ಕೂಗು ಕೂಡ ಕೇಳಿ ಬರ್ತಾ ಇದೆ. ಈಗ ಇದರ ಬಗ್ಗೆ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ ಸ್ನೇಹಿತರೆ, ಒಂದು ಮಾತನ್ನ ಆಡಬೇಕು. ಏನು ಅಂತಂದ್ರೆ 2025-26ನೇ ಸಾಲಿನಲ್ಲಿ ರಾಜ್ಯ ಬಜೆಟ್ ಮಾಧಾವರದಿಂದ ಚಿರಾಗ್ ಗೇಟ್ ವರೆಗೆ 52 ಕಿಲೋಮೀಟರ್ ಮೆಟ್ರೋ ಅನುಮತಿಯನ್ನ ಕೋರಿ ಪ್ರಸ್ತಾಪನೆಯನ್ನ ಮಾಡಿದ್ದಾರಲ್ವಾ, ಈ ವಿಚಾರವಾಗಿ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ 14 ಗ್ರಾಮ ಪಂಚಾಯಿತಿಗಳನ್ನ ನಗರಕ್ಕೆ ವಿಲೀನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವಂತಹ ತುಮಕೂರು ಏನಿದೆಯಲ್ಲ, ಆ ಒಂದು ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಮೆಟ್ರೋವನ್ನ ತರಲಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. 14 ಗ್ರಾಮಗಳು ನಗರಕ್ಕೆ ವಿಲೀನವಾಗ್ತಾ ಇದೆ. ಈಗ ನಾವು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಬೆಂಗಳೂರಿನ ಹೆಬ್ಬಾಗಿಲು ತುಮಕೂರನ್ನ ನಾವು ಸರಿಯಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ಅಲ್ಲೂ ಕೂಡ ಅಭಿವೃದ್ಧಿಗಳು ಸ್ಟಾರ್ಟ್ ಆಗಬೇಕು ಎನ್ನುವಂತಹ ವಿಚಾರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಚಾರ ಏನು ಅಂತಂದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿದಾರಲ್ವಾ, ಆ ವಿಚಾರವನ್ನ ಎಲ್ರೂ ಕೂಡ ಒಪ್ಪಲೇಬೇಕು. ಯಾಕಂತಂದ್ರೆ ಮೆಟ್ರೋ ಎನ್ನುವಂಥದ್ದು ತುಮಕೂರಿಗೆ ಏನಾದ್ರೂ ಬಂತು ಅಂತಂದ್ರೆ ತುಮಕೂರಿನಲ್ಲಿದ್ದಂತಹ ಎಲ್ಲಾ ಯುವಕರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ತುಮಕೂರಿನಿಂದ ಬೆಂಗಳೂರಿಗೆ ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಎದ್ದು ಸರಸರ ಅಂತ ಬೆಂಗಳೂರು ಕಡೆಗೆ ಇರೋ ಕೆಲಸವನ್ನ ಹುಡುಕಿ ಬರ್ತಾ ಇದ್ದಂತಹ ಅದೆಷ್ಟೋ ಯುವಕರಿಗೆ ಈ ಒಂದು ಮೆಟ್ರೋ ಬಂದರೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ಬೆಂಗಳೂರಿನಲ್ಲಿರುವಂತಹ ನಿರುದ್ಯೋಗಿಗಳಿಗೂ ಕೂಡ ತುಮಕೂರಿನಲ್ಲಿ ಯಾವುದೋ ಒಂದು ಕಂಪನಿ ಇತ್ತು ಅಂತಂದ್ರೆ ಅಲ್ಲಿಗೆ ಹೋಗೋಕೆ ತುಂಬಾ ಸರಳವಾಗಿ ಹೋಗಬಹುದು. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ, ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಅವರು ಈ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ವೀಕ್ಷಕರೇ ನಿಮ್ಗೆ ಹೇಳ್ತೀನಿ. ತುಮಕೂರಿಗೆ ಮೆಟ್ರೋ ವಿಸ್ತರಿಸುವ ಕರ್ನಾಟಕ ಸರ್ಕಾರದ ಯೋಜನೆ ಮೂರ್ಖತನದ್ದು ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ಅವರೇ, ಪ್ರಾಬ್ಲಮ್ ಏನಾಗ್ತಾ ಇದೆ? ಬೆಂಗಳೂರು ಮಾತ್ರ ಅಭಿವೃದ್ಧಿಯನ್ನ ಹೊಂದಬೇಕಾ? ಬೇರೆ ಯಾವುದೂ ಕ್ಷೇತ್ರಗಳು ಅಭಿವೃದ್ಧಿಯನ್ನ ಹೊಂದಬಾರ್ದಾ? ಬೇರೆ ಜಿಲ್ಲೆಗಳು ಅಭಿವೃದ್ಧಿಯ ಕಡೆಗೆ ಮುಖ ಕೂಡ ಮಾಡಬಾರ್ದಾ? ಮೆಟ್ರೋ ಅನ್ನುವುದು ಬೆಂಗಳೂರಿಗೆ ಮಾತ್ರ ಸ್ವಂತವಾ? ಗೊತ್ತಾಗ್ತಾ ಇಲ್ಲ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ವಿಸ್ತರಣೆಯ ವಿಚಾರವಾಗಿ ತುಮಕೂರಿನಲ್ಲಿ ವಿಸ್ತರಣೆ ಆಗ್ಲಿಕ್ಕೆ ಯಾಕೆ ನೀವು ಅಡ್ಡಗಾಲು ಹಾಕ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು? ನಿಮ್ಮ ಹಿಂದಿರುವಂತಹ ಉದ್ದೇಶವೇನು? ಯಾಕೆ ತುಮಕೂರಿಗೆ ಮೆಟ್ರೋ ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ನಿಮ್ಗೆ? ತುಮಕೂರಿನಲ್ಲಿರುವಂತಹ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಂತಹ ವಿಚಾರವೇ ಇಲ್ವಾ? ಅಲ್ಲಿ ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಹೇಗಾಗಿದೆಯೋ IT ಹಬ್, ಅದೇ ತರ ತುಮಕೂರಿನಲ್ಲಿ ಆಗೋದು ಬೇಡವಾ? ಪ್ರತಿಯೊಂದು ಜಿಲ್ಲೆಯೂ ಕೂಡ ಎಸ್ ಅದನ್ನೇ ಹೇಳಕ್ ಹೊರಟೆ. ಏನು ಅಂತಂದ್ರೆ ತುಮಕೂರಿನಲ್ಲೂ ಕೂಡ MLC ಕಂಪನಿಗಳಿದೆ. ಆ ಒಂದು ಕಂಪನಿಗಳಿಗೆ ಬೇಕಾದ್ರೆ ಬೆಂಗಳೂರಿನಲ್ಲೂ ಕೂಡ ಇರುವಂತಹ ಜನರು ತುಮಕೂರಿಗೆ ಬರಬಹುದು. ಮೆಟ್ರೋ ಆದ್ರೆ ಸುಗಮವಾಗಿ ಓಡಾಡಬಹುದು. ಯಾಕೆ ತೇಜಸ್ವಿ ಸೂರ್ಯ ಅವರೇ, ಯಾಕೆ ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ಮ ಒಳ ಅರ್ಥ ಏನಿದೆ? ತುಮಕೂರಿನಲ್ಲಿ ಮೆಟ್ರೋ ವಿಸ್ತರಣೆ ಆಗೋದು ಬೇಡ ಅಂತಂದ್ರೆ ಮೂರ್ಖತನದ ವಿಚಾರ ಅಂತಂದ್ರೆ ನಿಮ್ಮ ಒಳ ಮನಸ್ಸಿನಲ್ಲಿ ಇರುವಂತಹ ಆತಂಕ ಏನು? ತುಮಕೂರಿನಲ್ಲಿರುವಂತಹ ಯುವಕರ ಹೊಟ್ಟೆ ಮೇಲೆ ನೀವ್ ಯಾಕೆ ಹೊಡಿತಾ ಇದ್ದೀರಾ? ತುಮಕೂರಿನಲ್ಲಿ ಕೆಲಸ ಮಾಡುವಂತವರು ಬೆಂಗಳೂರಿಗೆ ತರಾತುರಿಯಲ್ಲಿ 5 ಗಂಟೆ 4 ಗಂಟೆ ರಾತ್ರಿ ಎದ್ದು ಬರುವಂತಹ ಅವಶ್ಯಕತೆ ಇರೋದಿಲ್ವಲ್ಲ? ಏನು ತೇಜಸ್ವಿ ಸೂರ್ಯ ಅವರೇ, ಇದಕ್ಕೆ ಆನ್ಸರ್ ಕೊಡಿ. ನೀವೇನ್ ಹೇಳಿದ್ದೀರಾ ಅನ್ನೋದನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಈಗ ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಮಾಡುವ ಬದಲಾಗಿ ಅವರು ಬಾಕಿ ಇರುವ ಮಾರ್ಗಗಳನ್ನ ಬೇಗನೆ ಪೂರ್ಣಗೊಳಿಸುವ ಮತ್ತು ಬೆಂಗಳೂರಿನೊಳಗಡೆ ಮೆಟ್ರೋ ಜಾಲವನ್ನ ಮತ್ತಷ್ಟು ಸಾಂದ್ರತೆಯನ್ನಗೊಳಿಸುವಂತಹ ಕಡೆಯಲ್ಲಿ ಅವರ ಗಮನವನ್ನ ಹರಿಸಬೇಕು ಅನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ಮೆಟ್ರೋ ನಗರದ ಒಳಗಿನ ಸಂಪರ್ಕವನ್ನ ಪರಿಹರಿಸಲು ಸಾಧ್ಯತೆ ಕೊಡಬೇಕು. ತುಮಕೂರನ್ನ RRTS ಅಥವಾ ಉಪನಗರಗಳ ರೈಲಿನೊಂದಿಗೆ ಸಂಪರ್ಕಿಸಬೇಕು ಅನ್ನುವಂತಹ ಸಲಹೆಯನ್ನ ನೀಡಿದ್ದಾರೆ. ನಿಮ್ಮ ಸಲಹೆಯನ್ನ ತೆಗೆದುಕೊಳ್ಳಲಿಕ್ಕೆ ಸೂಕ್ತವಾಗಿದ್ದು. ಆದರೆ ತುಮಕೂರಿಗೆ ಮೆಟ್ರೋ ಬೇಡ,
ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ, ನಗರದಲ್ಲಿರುವಂತಹ ಮೆಟ್ರೋ ಬಗ್ಗೆ ಜಾಸ್ತಿ ಗಮನವನ್ನ ಕೊಡಿ ಅಂತ ಹೇಳ್ತಾ ಇದ್ದೀರಾ. ತುಮಕೂರಿನಲ್ಲೂ ಕೂಡ ಜನಗಳು ಬರ್ತಾ ಇದ್ದಾರೆ. ತುಮಕೂರು ಕೂಡ ಈಗ ಹಬ್ಬ ಆಗ್ತಾ ಇದೆ. ತುಮಕೂರು ಕೂಡ ಉದ್ಯೋಗಗಳ ಹಬ್ಬ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಮಾದಾವರದಿಂದ ಏನು ಶಿರಾವರೆಗೆ ಮೆಟ್ರೋ ಆಗ್ಬಿಟ್ರೆ ಅದೆಷ್ಟೋ ಜನಕ್ಕೆ ಆರಾಮಾಗಿ ಓಡಾಡಬಹುದು. ಅದೆಷ್ಟೋ ಜನ ಅನ್ನ ತಿನ್ನಬಹುದು. ಅದೆಷ್ಟೋ ಜನ ಉದ್ಯೋಗವನ್ನ ಕಲ್ಪಿಸಬಹುದು. ತೇಜಸ್ವಿ ಸೂರ್ಯ ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ವೇ? ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಮೆಟ್ರೋ ಅದರ ಪಾಡಿಗೆ ಅದು ನಡೀತಾ ಇದೆ ಬೆಂಗಳೂರಿನಲ್ಲಿ, ನಿಧಾನಗತಿಯಲ್ಲಿ ಸಾಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ಮೆಟ್ರೋ ಬರ್ತಾ ಇದೆ. ಪ್ರತಿಯೊಂದು ನಗರಗಳಿಗೂ ಕೂಡ, ಪ್ರತಿಯೊಂದು ಸಿಟಿಗಳಿಗೂ ಕೂಡ ಬೆಂಗಳೂರಿನಲ್ಲಿ ಇದ್ದಿದ್ದಂತಹ ಎಲ್ಲಾ ಏರಿಯಾಗಳಿಗೂ ಕೂಡ ಮೆಟ್ರೋವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಈಗ ವಿಚಾರ 52 ಕಿಲೋಮೀಟರ್ ಮೆಟ್ರೋದು, ಅಂದ್ರೆ ಮಾದಾವರದಿಂದ ಶಿರಾಗ್ ಹೋಗುವಂತಹ 52 ಕಿಲೋಮೀಟರ್ ಮೆಟ್ರೋಗೆ ನೀವು ಯಾಕೆ ಅಡ್ಡಗಾಲ ಹಾಕ್ತಾ ಇದ್ದೀರಾ? ನಿಮ್ಮ ಒಳ ಅರ್ಥ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಅಂತ ನೀವು ಪಕ್ಷಗಳನ್ನ ನೋಡಿದ್ರೆ ಅದು ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತೆ. ಈ ವಿಚಾರವಾಗಿ ಪಿ.ಸಿ. ಮೋಹನ್ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಸಂಸದ ಪಿ.ಸಿ. ಮೋಹನ್ ಅವರು ಕೂಡ ತುಮಕೂರಿಗೆ ಉಪನಗರದ ರೈಲು ಕಿಲೋಮೀಟರ್ಗೆ 100ರಿಂದ 150 ಕೋಟಿ ವೆಚ್ಚವಾಗುತ್ತೆ. ಮೆಟ್ರೋ ಕಿಲೋಮೀಟರ್ಗೆ 350 ಕೋಟಿ ರೂಪಾಯಿ ವೆಚ್ಚವಾಗುತ್ತೆ. ಇದರಲ್ಲಿ ರಿಯಲ್ ಎಸ್ಟೇಟ್ ಲಾಭವೇ 1,000 ಕೋಟಿ ರೂಪಾಯಿ ಅಂತ ಹೇಳಿ ದೂರಿದ್ದಾರೆ. ತುಮಕೂರು, ಹೊಸೂರು, ಹೊಸಕೋಟೆ ಅಥವಾ ಬಿಡದಿಗೆ ಮೆಟ್ರೋ ಸಂಪರ್ಕದ ಬಗ್ಗೆ ಅಲ್ಲ, ಇದು ರಿಯಲ್ ಎಸ್ಟೇಟ್ ಬೆಲೆಗಳನ್ನ ಹೆಚ್ಚಿಸುವ ಬಗ್ಗೆ ಮಾತ್ರ ರಾಜ್ಯ ಸರ್ಕಾರವು ಉಪನಗರದ ರೈಲುಗಳ ಹಳಿ ತಪ್ಪಿಸುವುದನ್ನ ಬಿಟ್ಟು ಬೇರೆಯನ್ನ ನಿರ್ಮಿಸುವುದಿಲ್ಲ ಅಂತ ಹೇಳಿ ವಾಗ್ದಾಳಿ. ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಪಕ್ಷಗಳು ಅಂತ ಬಂದ್ರೆ ಮಾತನಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಪಕ್ಷವನ್ನ ಬಿಟ್ಟು ಮತದಾರರ ಕಡೆಗೆ ಗಮನವನ್ನ ಕೊಡಿ. ಇದು ರಿಯಲ್ ಎಸ್ಟೇಟ್ ವಿಚಾರವಾಗಿದೆ ಅಂತ ಹೇಳಿ ಪಿ.ಸಿ. ಮೋಹನ್ ಅವರು ದೂರಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿಜೆಪಿ ಸಂಸದ ಪಿ.ಸಿ. ಮೋಹನ್ ಅವರು ತುಮಕೂರು ಉಪನಗರದ ರೈಲು ಕಿಲೋಮೀಟರ್ಗೆ 100ರಿಂದ 150 ಕೋಟಿ ವೆಚ್ಚವಾಗುತ್ತೆ. ಆದ್ರೆ ಮೆಟ್ರೋ ಕಿಲೋಮೀಟರ್ಗೆ 350 ಕೋಟಿ ವೆಚ್ಚವಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕಿಲೋಮೀಟರ್ ವೆಚ್ಚಗಳನ್ನ ನೋಡ್ತಿರೋ ಅಥವಾ ಜನಸಾಮಾನ್ಯರಿಗೆ ಅನುಕೂಲದ ಬಗ್ಗೆ ನೋಡ್ತಿರೋ? ಪಿ.ಸಿ. ಮೋಹನ್ ಅವರೇ ಮತ್ತು ತೇಜಸ್ವಿ ಸೂರ್ಯ ಅವರೇ ಯಾಕಿಷ್ಟು ಅಡ್ಡಗಾಲನ್ನ ಹಾಕ್ತಾ ಇದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಜಿಲ್ಲೆಯೂ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ವಿಚಾರವನ್ನ ಬಿಜೆಪಿನೂ ಮಾತನಾಡುತ್ತೆ, ಕಾಂಗ್ರೆಸ್ ಮಾತನಾಡುತ್ತೆ, ಜೆಡಿಎಸ್ ಮಾತನಾಡುತ್ತೆ. ಆದ್ರೆ ಕಾಂಗ್ರೆಸ್ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಆದ್ರೆ ನೀವೇ ಅಡ್ಡಗಾಲು ಹಾಕ್ತಾ ಇದ್ದೀರಾ. ಏನಿದು? ಇದರಲ್ಲಿ ಪಿ.ಸಿ. ಮೋಹನ್ ಅವರು ರಿಯಲ್ ಎಸ್ಟೇಟ್ ಲಾಭವೇ 100 ಕೋಟಿ ರೂಪಾಯಿ ಅಂತ ಹೇಳಿ ದೂರಿದ್ದಾರೆ. ತುಮಕೂರು, ಹೊಸೂರು, ಹೊಸಕೋಟೆ ಅಥವಾ ಬಿಡದಿ ಮೆಟ್ರೋ ಸಂಪರ್ಕದ ಬಗ್ಗೆ ಅಲ್ಲ, ಇದು ರಿಯಲ್ ಎಸ್ಟೇಟ್ ಬೆಲೆಗಳನ್ನ ಹೆಚ್ಚಿಸುವ ಬಗ್ಗೆ. ಅಂದ್ರೆ ರಿಯಲ್ ಎಸ್ಟೇಟ್ ಕುಸಿತಾ ಇದೆ, ಆ ಒಂದು ಕಾರಣಕ್ಕೆ ಅದನ್ನೇ ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಉಪ ನಗರಗಳ ರೈಲುಗಳ ಹಳಿ ತಪ್ಪಿಸುವುದನ್ನ ಬಿಟ್ಟು ಬೇರೆದನ್ನ ನಿರ್ಮಿಸುವುದಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೇ ಇದ್ರೂ ಕೂಡ ತುಮಕೂರಿಗೆ ಅಥವಾ ಬೇರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ, ತುಮಕೂರು ಅನ್ನುವಂತಹ ಮಾತನ್ನ ನಾನು ಆಡ್ತಾ ಇಲ್ಲ, ಬೇರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮೆಟ್ರೋ ಸಂಪರ್ಕ ಬೇಕೇ ಬೇಕು. ನಮ್ಮ ಊರಿಗೂ ಬರಬೇಕು, ನಿಮ್ಮ ಊರಿಗೂ ಬರಬೇಕು. ವೀಕ್ಷಕರೇ, ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರ ಅಲ್ಲ, ಮುಂದುವರೆದ ರಾಷ್ಟ್ರ ಆಗ್ಬೇಕು ಅಂತಂದ್ರೆ ಪ್ರತಿಯೊಂದು ಕಡೆಯೂ ಕೂಡ ಮೆಟ್ರೋ ರೈಲು ಬರಬೇಕು. ಇದು ಒಳ್ಳೇದೇ. ಹಾಗಾದ್ರೆ ಹೆಂಗಿದೆ ಮೆಟ್ರೋ ಪ್ಲಾನ್ ಅನ್ನೋದ್ರ ಬಗ್ಗೆ ಇವಾಗ ಡೀಟೇಲ್ಡ್ ಆಗಿ ನೋಡ್ಕೊಂಡು ಹೋಗೋಣ. ಹೆಂಗಿದೆ ಮೆಟ್ರೋ ಪ್ಲಾನ್ ಅಂತ ನೋಡ್ಕೊಂಡು ಬರೋದಾದ್ರೆ, BMRCL ಸುಮಾರು 56.6 ಕಿಲೋಮೀಟರ್ ಮೆಟ್ರೋ ಮಾರ್ಗದಲ್ಲಿ 25 ಎತ್ತರಿಸಿದಂತಹ ನಿಲ್ದಾಣಗಳ ನಿರ್ಮಾಣ ಮಾಡೋಕೆ ಯೋಜನೆಯನ್ನ ರೂಪಿಸಲಾಗಿದೆ. ಗ್ರೀನ್ ಲೈನ್ ನಲ್ಲಿ ಬರುವಂತಹ ಮಾದಾವರ ನಿಲ್ದಾಣದಿಂದ ಪ್ರಾರಂಭವಾಗಿ ಶಿರಾ ಗೇಟ್ನವರೆಗೂ ಕೂಡ ಮೆಟ್ರೋ ಮಾರ್ಗ ಹಾದು ಹೋಗಲಿದೆ ಅಂತ ಹೇಳಲಾಗ್ತಾ ಇದೆ. ಮಾದಾವರ ಸ್ಟಾಪ್ ನಿಂದ ಶುರುವಾಗಿ ಮಾಕಳಿ, ದಾಸನಾಪುರ, ಹಾಗೆ ನೆಲಮಂಗಲ, ವಿಶ್ವೇಶ್ವರಪುರ ಅಂತ ಹೇಳಿ, ಆಮೇಲೆ ನೆಲಮಂಗಲ ಟೋಲ್ ಗೇಟು, ಬೂದಿಹಾಳ, ಟಿ ಬೇಗೂರು, ಹಾಗೆ ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಬೆಲ್ಲನಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ಡಾಬಸ್ಪೇಟೆ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತಹಳ್ಳಿ, ಕ್ಯಾಟ್ಸಂದ್ರ ಬೈಪಾಸು, ಕ್ಯಾಟ್ಸಂದ್ರ, ತುಮಕೂರು ಬಸ್ ನಿಲ್ದಾಣ ಹಾಗೂ ಶಿರಾ ಗೇಟ್ ವರೆಗೆ ಈ ಒಂದು ಮಾರ್ಗ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರವಾಗಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ವಿಚಾರ ಇಷ್ಟೇ ವೀಕ್ಷಕರೇ, ಪ್ರತಿಯೊಂದು ಜಿಲ್ಲೆಯೂ ಕೂಡ ಅಭಿವೃದ್ಧಿ ಆಗಬೇಕು. ನಿಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅಂತಲ್ಲ, ಎಲ್ಲಾ ಜಿಲ್ಲೆಗೂ ಅಭಿವೃದ್ಧಿ ಆಗಬೇಕು. ಇಲ್ಲಿ ಪಿ.ಸಿ. ಮೋಹನ್ ಅವ್ರದ್ದು ಹಾಗೆ
ತೇಜಸ್ವಿ ಸೂರ್ಯ ಅವ್ರದ್ದು ವಿಚಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಆಗಿರಬಹುದು, ರಿಯಲ್ ಎಸ್ಟೇಟ್ ನ ಎತ್ತುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ ಎನ್ನುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು. ರಿಯಲ್ ಎಸ್ಟೇಟ್ ಅಂತಲ್ಲ, ನಿಮಗೆ ಪ್ರದೇಶದ ಅಭಿವೃದ್ಧಿ ಆಗುತ್ತಲ್ವಾ? ಅಲ್ಲ, ತೇಜಸ್ವಿ ಸೂರ್ಯ ಅವರೇ ಡಾಬಸ್ಪೇಟೆ ಹಾಗೆ ಇನ್ನೊಂದು ಕಡೆ ಅಂತ ನೋಡುವುದಾದ್ರೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇದೆ. ಜನರ ಓಡಾಟಕ್ಕೆ ಈ ಒಂದು ಮೆಟ್ರೋ ಅನುಕೂಲವನ್ನ ಮಾಡಿಕೊಡುತ್ತೆ. ನಿಮಗೆ ಅದು ಯಾಕೆ ಮೂರ್ಖತನದ ವಿಚಾರ ಅಂತ ಅನ್ನಿಸ್ತು ಅಂತಾನೆ ಗೊತ್ತಿಲ್ಲ. ನೀವು ಹಾಗೆ PC ಮೋಹನ್ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಯಾಕೆ ಕಾಂಗ್ರೆಸ್ ಸರ್ಕಾರ ತುಮಕೂರಿಗೆ ಮೆಟ್ರೋವನ್ನ ಮಾಡಬಾರ್ದು ಎನ್ನುವಂಥದ್ದು? ಬೆಂಗಳೂರು ನಗರದಲ್ಲಿ ಮೆಟ್ರೋವನ್ನ ಕೇಂದ್ರೀಕರಿಸೋದು ಅಥವಾ ಬೆಂಗಳೂರು ನಗರವನ್ನ ಕೇಂದ್ರೀಕರಿಸಿ ಮಾಡುವಂತಹ ಕೆಲಸಗಳನ್ನ ಮಾಡಲಿ. ಹಾಗೆ ತುಮಕೂರು, ಅದರ ಅಕ್ಕಪಕ್ಕದಲ್ಲಿರುವಂಥದ್ದು ಬಳ್ಳಾರಿ, ಈ ಕಡೆ ಎಲ್ಲವೂ ಕೂಡ ಮೆಟ್ರೋ ಅನ್ನೋದು ಬರಬೇಕು. ನಮ್ಮ ದೇಶವೂ ಕೂಡ ನೀವೇ ಹೇಳ್ತಾ ಇದ್ರಲ್ಲ, ಗ್ರೇಟರ್ ಬೆಂಗಳೂರಲ್ಲಿ ಅಂತ ಮಾಡ್ಲಿಕ್ಕೆ ಹೊರಟಿದೆ. ತಾಳ್ಮೆ ವಹಿಸುವುದು ಮುಖ್ಯ ಅಂತ ಹೇಳಿ. ನೋಡೋದಲ್ಲ ವೀಕ್ಷಕರೇ, ಇದಿಷ್ಟು ಈ ಹೊತ್ತಿನ ಮಾಹಿತಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.